ಹಲೋ ನಮಸ್ಕಾರ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ 2025 ಬಂದಿದೆ. 2025ರಲ್ಲಿ ನಾವೇನು ಕನಸು ಕಂಡಿದ್ದೇವೆ ಆ ಕನಸು ನನಸಾಗಲಿ. 2024ರಲ್ಲಿ ಕಂಡಿರುವಂಥ ಕನಸು ನನಸಾಗಿಲ್ಲ ಅಂದರೆ 2025ರಲ್ಲಿ ನನಸಾಗಲಿ ಎಂಬಂತಹ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ 2025 ನಾವಿದ್ದೇವೆ, ಒಂದು ಅದ್ಭುತ ವಿಭಿನ್ನ ರೀತಿಯ ಕನಸು ನಾನು ಕೂಡ ಕಟ್ಟಿಕೊಂಡು ಬಂದವನು. ಸೊ ನನಸು ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಎಂಬಂಥ ಮಾತನ್ನು ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನಾನಿರುವಂಥದ್ದು ಬೆಂಗಳೂರಿನ ಕೇರ್ಪುರಂ ರೈಲ್ವೆ ಸ್ಟೇಷನ್, ಕೃಷ್ಣರಾಜಪುರ ಅಂತ ಕರೀತಾರೆ. ಸೊ ಮುಂಚೆ ನನಗೂ ಗೊತ್ತಿರಲಿಲ್ಲ, ಈ ಮೆಟ್ರೋದಲ್ಲಿ ಬರುವಾಗ ನಾನು ಟಿಕೆಟ್ ಮಾಡ್ತಾ ಇರೋದು ಕೃಷ್ಣರಾಜಪುರ ಅಂತ. ಬಟ್ ಇವಾಗ ಆ ಕಡೆ ಈ ಕಡೆ ಹೋಗಿ ಕೇರ್ಪುರಂ ಅಂತ ಹೇಳ್ತಾರೆ. ಸೊ ನನ್ನ ಆಫೀಸ್ ಇರುವಂಥದ್ದು ಹೆಬ್ಬಾಲದಲ್ಲಿ. ಸೊ ಹೆಬ್ಬಾಲಕ್ಕೆ ಒಂದಷ್ಟು ಡೈಲಿ ಹೋಗ್ತಾ ಬರ್ತಾ ಇರ್ತೀನಿ. ಸೊ ನಾನು ಬಸ್ಸಿಂದ ಇಳಿದು ನಮ್ಮ ರೂಮ್ ಅಪೋಸಿಟ್ ಇರುವಂಥದ್ದು. ಸೊ ಕೇರ್ಪುರಂ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿಂದ 600 ಮೀಟರ್ ಇರುವಂಥದ್ದು ನನ್ನ ರೂಮಲ್ಲಿ ಇರುವಂಥದ್ದು ನಾನು. ಸೊ ನಾನು ಇಲ್ಲಿವರೆಗೆ ಕೂಡ ಸಂಡೇ ಸ್ಯಾಟರ್ಡೇ ನಾನು ಬೆಂಗಳೂರಲ್ಲಿ ಇದ್ದದೇ ಇಲ್ಲ. ನನಗೆ ಜಾಬ್ ಆಗಿ 1 ಮಂತ್ 10 ಡೇಸ್ 15 ಡೇಸ್ ಆಗ್ತಾ ಬಂದಿದೆ. ಸೊ ಇಷ್ಟರಲ್ಲಿ ನಾನು ಒಂದು ದಿನ ಕೂಡ ವೀಕೆಂಡ್ ಬಂದರೆ ನಾನು ಊರಿಗೆ ಹೋಗ್ತಾ ಇದ್ದೆ, ವಾಲಿಬಾಲ್ ಮ್ಯಾಚ್ ಅಥವಾ MC ಮಾಡಲಿಕ್ಕೆ ಹೋಗ್ತಾ ಇದ್ದೆ. ನಾನು ಒಂದು ದಿವಸ ಕೂಡ ಸಂಡೇ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇದ್ದೇ ಇಲ್ಲ 1.5 ಮಂತಲ್ಲಿ. ಬಟ್ ಇವತ್ತು ಇದ್ದೀನಿ. ಇವತ್ತು ನಾನು ಸ್ಯಾಟರ್ಡೇ ರಜೆ ಇದೆ, ನಾಳೆ ಸಂಡೇ ರಜೆ ಇದೆ, ನಾಳೆ ಮಂಡೇ ಆಫೀಸ್ ಇರುವಂಥದ್ದು. ಬಟ್ ಇವತ್ತು ಊರಿಗೆ ಯಾಕೆ ಹೋಗಿಲ್ಲ ಅಂದರೆ ನಾಳೊಂದು ಮ್ಯಾಚ್ ಇತ್ತು ಹೋಗೋದಾದ್ರೆ. ಬಟ್ ಎಲ್ಲಿಯಾದರೂ MC ಇರ್ತಿದ್ರೆ, ಈವೆಂಟ್ಸ್ ಇದ್ದರೆ ಪಕ್ಕ ಹೋಗ್ತಿದ್ದೆ. ಅದರಲ್ಲಿ ಒಂದು ಖುಷಿ ಇದೆ ಅಲ್ಲ, ಎಂಜಾಯ್ಮೆಂಟ್ ಇದೆ ಅಲ್ಲ, ಅದು ಬೇರೆ ಲೆವೆಲ್. ಸೊ ವಾಲಿಬಾಲ್ ಇದೆ, ಬಟ್ ನಾನು ಹೋಗಿಲ್ಲ. ಸ್ವಲ್ಪ ಈಗ ಬೆಂಗಳೂರು ಬಂದ ಮೇಲೆ ಆಡುವಂಥದ್ದು ಕಮ್ಮಿ ಆಗ್ತಾ ಇದೆ, ಅಂದರೆ ಅಲ್ಲಿಗೆ ಊರಿಗೆ ಹೋಗಬೇಕು ಅಂತ. ಬಟ್ MC ಇದ್ದರೆ ಹೋಗಲಿಕ್ಕೆ ತುಂಬ ಖುಷಿಯಾಗುತ್ತೆ, ಹೋಗ್ತಾ ಇರ್ತೀನಿ. ಸೊ ವೀಕ್ ಯಾರಾದರೂ ಬೆಂಗಳೂರಿಂದ ಊರಿಗೆ ಹೋಗ್ತಾರಾ ಗೊತ್ತಿಲ್ಲ ನನಗೆ, ಅಷ್ಟು ದೊಡ್ಡ ಸ್ಯಾಲ್ರಿ ಇರುವವರು ಹೋಗ್ಲಿಕ್ಕಿಲ್ಲ. ಬಟ್ ನಾನು ಹೋಗ್ತಾ ಬರ್ತಾ ಇರ್ತೀನಿ. ಬಟ್ ಖರ್ಚೇನಿಲ್ಲ, ಬಟ್ ಏನು ಹೋಗ್ಬೇಕಲ್ಲ ಊರಿಗೆ, ಅದೇ ದೊಡ್ಡ ವಿಷಯ ಆಗಿರುವಂಥದ್ದು. ಸೊ ನಾನು ಬಂದಿರುವಂಥದ್ದು ಇಲ್ಲಿವರೆಗೆ ಯಾಕೆ ಅಂದರೆ, ನಾನು ಇಲ್ಲಿವರೆಗೆ ಇಷ್ಟು ದಿವಸ ಆ ಕಡೆ ಈ ಕಡೆ ಹೋದರೂ ಕೂಡ ಕೇರ್ಪುರಂ ರೈಲ್ವೆ ಸ್ಟೇಷನ್ ಇಲ್ಲಿವರೆಗೆ ಬಂದೂ ಇಲ್ಲ, ನೋಡೂ ಇಲ್ಲ ಹೇಗಿದೆ ಅಂತ. ಸೊ ಇವತ್ತೊಮ್ಮೆ ನೋಡುವ ಹೇಗಿದೆ ಅಂತ. ಅದರ ಜೊತೆಗೆ ನಾನಿರುವಂಥದ್ದು ಕೇರ್ಪುರಂ ಅಲ್ಲ. ಸೊ ಅಲ್ಲಿರುವಂಥ ವೆಹಿಕಲ್ಸ್ ಟ್ರಾಫಿಕ್ ಹೇಗಿದೆ ಅಂತ ನೋಡುವ, ಬನ್ನಿ. ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ರೂಮಿಂದ. ನಮ್ಮ ರೂಮಿಂದ ಮೆಟ್ರೋ ಸ್ಟೇಷನ್ಗೆ ಇರುವಂಥದ್ದು ಜಸ್ಟ್ 600 ಮೀಟರ್. ಸೊ ಕೃಷ್ಣರಾಜಪುರ ಅಂತ ಕೇರ್ಪುರಂ ಅಂತ ಕರೀತಾರೆ. ಸೊ ನಂತರ ಇಲ್ಲಿ ನಾಯಿ ಇದೆ. ಇಲ್ಲಿಯ ನಾಯಿ ಕೂಡ ಸ್ವಲ್ಪ ಸ್ಟ್ರಾಂಗಾಗಿ ಬೆಳೆದಿರ್ತದೆ. ನಮ್ಮೀಗ ರೋಡ್ ಸೈಡಲ್ಲಿ ನಮ್ಮ ಊರಲ್ಲೆಲ್ಲ ಇದ್ದರೆ ನಾಯಿಗಳು ಅದು ಅಷ್ಟು ಸ್ಟ್ರಾಂಗ್ ಇರಲ್ಲ. ಬಟ್ ಇಲ್ಲಿ ರೋಡ್ ಸೈಡಲ್ಲಿರುವಂಥ ನಾಯಿಗಳೆಲ್ಲ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ರೋಡ್ ಸೈಡಲ್ಲಿರುವಂಥ ನಾಯಿಗಳು ಯಾಕೆ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ಅದಕ್ಕೆ ತಿನ್ನೋಕ್ಕೆ ಬೇಕಾಗಿರುವಂಥ ಐಟಮ್ ಎಷ್ಟು ಸಹ ಬೇಕಾದರೂ ಸಿಗ್ತದೆ ರೋಡ್ ಸೈಡಲ್ಲಿ. ಈಗ ತುಂಬ ಹೋಟೆಲ್ ಇದೆ, ಚೈನೀಸ್ ಫುಡ್ ಎಲ್ಲ ಇರುತ್ತಲ್ಲ, ಎಷ್ಟು ಬೇಕಾದರೂ ಫುಡ್ಡು ಸಿಗ್ತಾ ಇರ್ತದೆ. ಸೊ ಅದಕ್ಕೆ ಅದು ತುಂಬ ಸ್ಟ್ರಾಂಗ್ ಆಗಿ ಬೆಳೆದಿರ್ತದೆ. ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಅಲ್ಲಿ ನೋಡ್ತಾ ಇದ್ದೀರಿ ನೋಡಿ ಫ್ಲೈಓವರ್ ಎಲ್ಲ. ಸೊ ಇದೇ ಕೇರ್ಪುರಂ ರೈಲ್ವೆ ಸ್ಟೇಷನು, ಕೇರ್ಪುರಮ್. ಇಲ್ಲಿ ಒಂದು ಕೇರ್ಪುರಂ ರೈಲ್ವೆ ಸ್ಟೇಷನ್ ಇದೆ, ಮತ್ತೊಂದು ಮೆಟ್ರೋ ರೈಲ್ವೆ ಸ್ಟೇಷನ್ ಸಹ ಇಲ್ಲೇ ಇದೆ. ಸೊ ಒಂದು ರೀತಿ ಜಂಕ್ಷನ್ನು, ಮತ್ತು ತುಂಬ ಟ್ರಾಫಿಕ್ ಸಹ ಇರುತ್ತೆ ಇಲ್ಲಿ ನೈಟ್ ಟೈಮ್. ಇವಾಗ ಗೊತ್ತಿಲ್ಲ, ಬಟ್ ನಾನು ಆಫೀಸಿಂದ ಬರುವಾಗ ಒಂದು 7 o'clock ಫುಲ್ ಟ್ರಾಫಿಕ್ ಇರುತ್ತೆ. ಕೇರ್ಪುರಂ ಮೆಟ್ರೋ ಸ್ಟೇಷನ್ ಇದು. ರೈಲ್ವೆ ಸ್ಟೇಷನ್ ಆ ಕಡೆ ಇದೆ. ಇದು ಉಡುಪಿ ಆರಾಧ್ಯ ಹೋಟೆಲ್. ಇದು ಉಡುಪಿ ಆರಾಧ್ಯ ಹೋಟೆಲು, ಬಟ್ ಚೆನ್ನಾಗಿದೆ ಇಲ್ಲಿ ಫುಡ್ ಎಲ್ಲ. ಮುಂದಿನ ಕಡೆ ಹೋಗಿದೆ. ಓ
ಬಂದು ಇಲ್ಲಿ ನಿಲ್ಲೋದು ಬಸ್ಸಿಗೆ. ಸೊ ಇಲ್ಲಿ ಹೆಬ್ಬಲಕ್ಕೆ ಹೋಗೋ ಬಸ್ ಬರ್ತದೆ. ಹೆಬ್ಬಲಕ್ಕೆ ಹೋಗೋ ಬಸ್ ಎಷ್ಟು ಕೂಡ ಬರ್ತದೆ. ನಾನು ಇದು KR ಪುರಂ ರೈಲ್ವೆ ಸ್ಟೇಷನ್ ಇಲ್ಲಿ ಬರುವ ಟ್ರಾಫಿಕ್. ಈ ಕಡೆ ಬಿಟ್ಟರು ಇಲ್ಲಿಂದ ನೆಕ್ಸ್ಟ್ ಟಿನ್ ಫ್ಯಾಕ್ಟ್ರಿ. ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕಿದೆ. ಆ ಕಡೆ ಹೋಗ್ತೀನಿ. ಆ ಕಡೆ ಹೋದ್ಮೇಲೆ ಆ ಕಡೆ ನಡ್ಕೊಂಡು ಹೋಗುವ. ಈ ಕಡೆಯಿಂದ ನಾನು ಇಲ್ಲಿವರೆಗೆ ಹೋಗಿಲ್ಲ ನಡ್ಕೊಂಡು. ಈ ಕಡೆ ನಿಲ್ಲುವ ಅಂತ ಗೊತ್ತಿಲ್ಲ, ಬಟ್ ಆ ಕಡೆಯಿಂದ ನಡ್ಕೊಂಡು ಹೋಗುವ. ಹೆಬ್ಬಾಲ ಆ್ಯಕ್ಚುಲಿ ನೈಟ್ ಟೈಮ್ ಇಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಆವಾಗ ಪೊಲೀಸ್ ಎಲ್ಲರೂ ಇರ್ತಾರೆ, ಅಂದರೆ ಸ್ಟಾಪ್ ಮಾಡೋಕ್ಕೆ ಗಾಡಿ. ಇವಾಗ ಯಾರಿಲ್ಲ ನೋಡಿ, ಈಗ ಯಾವ ಥರ ನುಗ್ಗಿಸ್ತಾ ಇದ್ದಾರೆ. ಇವಾಗ ಯಾರಿಲ್ಲ, ಗೊತ್ತಿಲ್ಲ ಹಾಕಿಲ್ಲ ಅಂತ. ಬಟ್ ನೈಟ್ ಟೈಮ್ ಎಲ್ಲ ಪೊಲೀಸ್ ಇರ್ತಾರೆ, ಫುಲ್ ಟ್ರಾಫಿಕ್ ಇರುತ್ತಲ್ಲ, ಅದಕ್ಕೆ ಇವಾಗಲೂ ಇದ್ದಾರೆ. ಈಗ ನೋಡ್ತಿರುವಂಥದ್ದು ಫ್ಲೈಓವರ್, ಅಂದರೆ ಸ್ಟ್ರೈಟ್ ನೇರವಾಗಿ ಹೋಗುವಂತಹ ಬಸ್, ಕಾರು, ಲಾರಿ ಎಲ್ಲ ಮೇಲೆ ಫ್ಲೈಓವರಲ್ಲಿ ಹೋಗುತ್ತೆ. ಬಟ್ ಕೆಳಗಡೆಯಿಂದ ಅಂದರೆ ಸ್ಟಾಪ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕೆಳಗಡೆಯಿಂದ ಹೋಗುತ್ತೆ. ಇದು ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್. ಸೊ ಬನ್ನಿ, ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್ ನಾನು ಕೂಡ ಹೋಗಿಲ್ಲ, ಹೇಗಿದೆ ಅಲ್ಲಿ, ಯಾವ ರೀತಿ ಸ್ಟೇಷನ್ ಇದೆ ಒಳಗಡೆ, ರೈಲು ಯಾವ ರೀತಿ ನಿಲ್ತದೆ ಬಂದು ನನಗೆ ಗೊತ್ತಿಲ್ಲ. ಬನ್ನಿ ಹೋಗುವ, ಹೇಗಿದೆ ಅಂತ ನೋಡುವ. ಆ್ಯಕ್ಚುಲಿ ಕೆಲಸ ಎಲ್ಲ ಆಗ್ತಿದೆ ಆ ಕಡೆ ಈ ಕಡೆನೂ. ಸುಮ್ಮನೆ ಬಂದೆ. ಒಂದು ಐ ಥಿಂಕ್ ಚೆನ್ನೈ ರೈಲ್ ಆಗಿರಬೇಕು, ಇದು ಹೋಗುವಂಥ ರೈಲು ಸ್ಟಾಪ್ ಆಗಿದೆ. ಸೊ ಆ ರೈಲಿಗೆ ಹತ್ತಿ ಸುಮ್ಮನೆ ಈ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಒಳಗಡೆ ತುಂಬ ಪ್ಯಾಸೆಂಜರ್ಸ್ ಎಲ್ಲ ಕೂತಿದ್ದಾರೆ. ಸುಮ್ಮನೆ ಒಂದು ವಿಡಿಯೋ ಮಾಡುವ ಅಂತ ಅಷ್ಟೇ, ಏನು ಕೆಲಸ ಇಲ್ಲ ನಮಗೆ, ಅದಕ್ಕೆ ಬಂದದ್ದು. ನೋಡಿ, ಇದು ಆಗ ಏರಿದಾಗ ಚೆನ್ನೈಗೆ ಹೋಗೋ ರೈಲ್ ಐ ಥಿಂಕ್ ನೋಡಿ, ಯಾಕೆಂದರೆ ಆ ರೀತಿ ಕಲರ್ ಇದೆ. ಸೊ ನಂಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತದೆ ಅಂತ, ಬಟ್ ನಾನೊಂದು ಥಿಂಕ್ ಮಾಡಿ ಹೇಳಿದ್ದೆ ಅಷ್ಟೇ. ಎಲ್ಲಿಗಾದರೂ ಹೋಗಲಿ, ಬಟ್ ಒಂದು ಸೇಫಾಗಿ ಆ ಪ್ಲೇಸಿಗೆ ತಲುಪಿದರೆ ಆಯಿತು. ರೈಲು ಹೊರಡ್ತು ನೋಡಿ. ಹೋಯ್ತು ರೈಲು ಆಯ್ತು. ನಾನು ಅಂದ್ಕೊಂಡೆ ರೈಲು ಈ ಕಡೆ ಹೋಗುತ್ತೆ ಅಂತ. ಅವರೊಬ್ಬರು ಕೂತಿದ್ರು ರೈಲನ್ನು ಡ್ರೈವ್ ಮಾಡೋರು, ಯಾರೋ ಗೊತ್ತಿಲ್ಲ. ನಾನು ಈ ಕಡೆ ಹೋಗುತ್ತೆ ಅಂತ ಅಂದ್ಕೊಂಡೆ ರೈಲು, ಬಟ್ ಈ ಕಡೆ ಹೋಗಿಲ್ಲ, ಅದು ಆ ಕಡೆ ಹೋಗುತ್ತೆ ನೋಡಿ. ಆ್ಯಕ್ಚುಲಿ ಅದು ಚೆನ್ನೈ ರೈಲ್ ಆಗಿರಬೇಕು, ಆ ರೀತಿ ಇದೆ ಅದು. ಇದು KR ಪುರಂ ರೈಲ್ವೆ ಸ್ಟೇಷನ್. ರೈಲು ಓದೋದು ಒಳ್ಳೇದಾಯಿತು, ಫುಲ್ ಕಾಣುತ್ತೆ. ರೈಲ್ವೆ ಸ್ಟೇಷನ್ ನೋಡಿದೆವು, ಸ್ವಲ್ಪ ಕ್ಲೀನ್ ಇದೆ, ಬಟ್ ಫೈನ್, ನಮಗೆ ಯಾಕೆದಿಲ್ಲ. ಸೊ ನೋಡಿದೆವು. ಮತ್ತು ಹೋಗೋ ಹೊರಗಡೆ ಹೇಗಿದೆ, ಮೆಟ್ರೋ ಸ್ಟೇಷನ್ ನೋಡ್ಬೋದು. ಬಟ್ ಮೆಟ್ರೋದಲ್ಲಿ ನೀವು ಆ ಕಡೆ ಈ ಕಡೆ ಹೋಗೋದಾದರೆ ಮಾತ್ರ ಮೆಟ್ರೋ ಒಳಗಡೆ ಎಂಟ್ರಿ ಇರೋದು. ಬಟ್ ಅಲ್ಲಿ ಒಂದು ಎಂಟ್ರಿ ಇರುತ್ತಾ ಅಂತ ಚೆಕ್ಕಿಂಗ್ವರೆಗೆ ಗೊತ್ತಿಲ್ಲ. ಒಮ್ಮೆ ನೋಡಿ ಹೋಗ್ತೀನಿ ನಾನು, ಇದ್ದರೆ ಒಮ್ಮೆ ಹೋಗೋ ಹೊರಗಡೆ. ನನಗೆಂತ ಎಲ್ಲಿ ಹೋದರೂ ನಾಯಿ ಸಿಗ್ತದೆ. ಬೌ ಅಲ್ಲಿ ಫ್ಲೈಓವರ್ ಕಾಣ್ತಿದೆಯಲ್ಲ, ಅದು ಡೈರೆಕ್ಟ್ ಹೋಗುತ್ತೆ, ಕೆಳಗೆ ಟ್ರಾಫಿಕ್. ನಾನು ಮತ್ತೆ ನಡ್ಕೊಂಡು ಮುಂದೆ ಬಂದೆ. ಸೊ ಈಗ ನಾನು ಮೇಲೆ ಫ್ಲೈಓವರಲ್ಲಿದ್ದೀನಿ. ಇದು KR ಪುರಂ ಕೆಳಗೆ ಇರುವಂಥದ್ದು, ಆಗ ವಿಡಿಯೋ ಮಾಡಿದ್ದೆ ಅದು. ಸೊ ಇದು ಮೆಟ್ರೋ ಸ್ಟೇಷನ್ಗೆ ಹೋಗುವಂಥ ರೂಟ್ ಇದೆ ಈ ಕಡೆಯಿಂದ. ಅಂದರೆ ಇದು ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಆ ಕಡೆಯಿಂದ ಹೋದರೆ ಆ ಕಾಲ ಯಾರಾದ್ಯ ಅಂತ ತೋರಿಸಿದಲ್ಲ, ಸೊ ಅಲ್ಲಿ ಆ ಕಡೆ ಹೋಗುತ್ತೆ ಅದಕ್ಕೆ. ಸೊ ಈಗ ಹೋಗ್ತೀನಿ ಆ ಕಡೆಗೆ, ಬನ್ನಿ. ರೈಲ್ವೆ ಸ್ಟೇಷನ್, ರೈಲ್ವೆ ಸ್ಟೇಷನ್ ಒಳಗಡೆ ಹೋಗುವ ಒಮ್ಮೆ ಹೇಗಿದೆ ಅಂತ ನೋಡುವ. KR ಪುರಂ ಇಲ್ಲಿ ಟಿಕೆಟ್ ಮಾಡಬೇಕು, ಮತ್ತೆ ಹೋಗಬೇಕು ಆ ಕಡೆ.
ಅಲ್ಲಿ ಟಿಕೆಟ್ ಮಾಡಬೇಕು ಅಥವಾ ಪಾಸ್ ಅಂತ ಏನೋ ಕೊಡ್ತಾರೆ, ಅದು ನನಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ, ನಾನು ಅದು ಮಾಡಿಸಿಲ್ಲ. ಸೊ ಪಾಸ್ ಕೊಡ್ತಾರೆ, ಅದಕ್ಕೆ ಪೇ ಮಾಡಿದ್ದೆ ಇದು ಹೋಗುವಂಥ ಟೈಮಲ್ಲಿ. ಸೊ ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗ್ ಆದಮೇಲೆ ನಮ್ಮ ಬ್ಯಾಗ್ ಆಗಿರ್ಬೋದು, ನಮ್ಮ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಒಳಗೆ ಎಂಟ್ರೆನ್ಸ್ ಇರುವಂಥದ್ದು, ಇಲ್ಲಾಂದರೆ ನಾವು ಎಂಟ್ರಿ ಆಗಲಿಕ್ಕಿಲ್ಲ. ಇದು ನೋಡಿ ನಾನೀಗ ಏನು ರೂಟ್ ಏನಿದೆ, ಸೊ ಇದು ಈ ಕಡೆಯಿಂದ ಬರುವಂಥದ್ದು. ಈ ಕಡೆಯಿಂದ ಬಂದರೆ ಆ ಉಡುಪಿ ಆರತಿ ತೋರಿಸ್ತಲ್ಲ ಆ ಕಡೆಗೆ ಹೋಗುತ್ತೆ. ಸೊ ಫೈನಲಿ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್.